ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಆರಿವರ್ಕ್ ರಿಂಗಿಗೆ ಹೇಗೆ ಬಟ್ಟೆಯನ್ನು ಫಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ತಾ ಹೋಗಿ. ಆರಿವರ್ಕ್ ರಿಂಗಿಗೆ ಎರಡು ಥರ ರಿಂಗ್ ಬರುತ್ತೆ. ಒಂದು ನೆಟ್ ಇರೋದು, ಇನ್ನೊಂದು ನೆಟ್ ಇಲ್ಲದೆ ಇರೋದು. ನೆಟ್ ಇಲ್ಲದೆ ಇರೋ ರಿಂಗನ್ನು ನೆಲದ ಮೇಲೆ ಇಡಿ. ಯಾವ ಬಟ್ಟೆ ಮೇಲೆ ನೀವು ವರ್ಕ್ ಮಾಡಬೇಕು ಆ ಬಟ್ಟೆಯನ್ನು ಆ ರಿಂಗಿನ ಮೇಲ್ಗಡೆ ಇಡಿ. ಯಾವ ಸೈಡಿಗೆ ವರ್ಕ್ ಮಾಡ್ತಿರಲ್ಲ ಆ ಸೈಡಿಗೆ ಬಟ್ಟೆಯನ್ನು ನೀಟಾಗಿ ಅದ್ರ ಮೇಲ್ಗಡೆ ಇಡಿ. ನೆಕ್ಸ್ಟ್ ಇನ್ನೊಂದು ನೆಟ್ಟಿರೋ ರಿಂಗನ್ನು ಅದ್ರ ಮೇಲ್ಗಡೆ ಇಡಬೇಕು. ಹಾಗೆ ಪ್ರೆಸ್ ಮಾಡಬೇಕು. ಇವಾಗ ನೆಟ್ಟು ಸ್ವಲ್ಪ ಲೂಸ್ ಇರುತ್ತೆ, ಇವಾಗ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿದಾಗ ಬಟ್ಟೆ ಕೂಡ ಎಳಿಲಿಕ್ಕೆ ಚೆನ್ನಾಗಾಗತ್ತೆ, ಟೈಟ್ ಬರುತ್ತೆ. ರಿಂಗ್ ಟೈಟ್ ಮಾಡ್ಕೊಳ್ಳದೆ ಬಟ್ಟೆ ಎಳೆದ್ರೆ ಬಟ್ಟೆ ಟೈಟಾಗಿ ಬರಲ್ಲ, ವರ್ಕ್ ಮಾಡೋದಕ್ಕೂ ಚೆನ್ನಾಗಾಗಲ್ಲ. ಬಟ್ಟೆ ಎಷ್ಟು ಚೆನ್ನಾಗಿ ಟೈಟಾಗಿ ಎಳ್ಕೊತೀರೋ ನೀವು ವರ್ಕ್ ಮಾಡಿದ್ದು ಕೂಡ ಅಷ್ಟೇ ನೀಟಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ, ಮಾಡೋದಕ್ಕೂ ಖುಷಿ ಅನಿಸುತ್ತೆ. ಬಿಗಿನರ್ಸ್ಗೆ ಈ ಮಾಹಿತಿ ತುಂಬ ಹೆಲ್ಪ್ ಆಗುತ್ತೆ. ನನ್ನ ವಿಡಿಯೋವನ್ನು ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲರಿಗೂ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇವಾಗ ಬಟ್ಟೆ ಟೈಟಾಗಿ ಎಳೆದಿದ್ದೀನಿ, ಇವಾಗ ವರ್ಕ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಈಗ ಸೌಂಡ್ ಬರುತ್ತೆ ನೋಡಿ, ಈ ಥರ ಸೌಂಡ್ ಬರಬೇಕು. ಅವಾಗ ವರ್ಕ್ ಮಾಡೋದಕ್ಕೆ ಬಟ್ಟೆ ರೆಡಿ ಆಗಿದೆ ಅಂತ ಅರ್ಥ. ಈಗ ವರ್ಕ್ ಮಾಡೋದಕ್ಕೆ ರೆಡಿ ಮಾಡಿರೋ ಬಟ್ಟೆಯನ್ನು ಸ್ಟ್ಯಾಂಡ್ ಮೇಲೆ ಹೇಗೆ ಫಿಕ್ಸ್ ಮಾಡೋದಂತ ತೋರಿಸ್ತೀನಿ, ನೋಡ್ತಾ ಹೋಗಿ. ರೆಡಿ ಮಾಡಿರೋ ರಿಂಗನ್ನು ನೀಟಾಗಿ ಪ್ರೆಸ್ ಮಾಡಿ, ಟೈಟಾಗಿ ಪ್ರೆಸ್ ಮಾಡಿ, ಹೀಗೆ ಲಾಕ್ ಆಗುತ್ತೆ. ಈಗ ಕೆಳಗಡೆ ಉಳಿದಿರೋ ಬಟ್ಟೆಯನ್ನು ನೀಟಾಗಿ ಸುತ್ತಿ, ಗುಂಪಿನ್ ಇದ್ದರೆ ಗುಂಪಿನ್ ಹಾಕಿ, ಇಲ್ಲ ಅಂದರೆ ಈ ಥರ ಬಟ್ಟೆ ಒಣಗಿಸಿರೋ ಕ್ಲಿಪ್ ಇರುತ್ತಲ್ಲ ಆ ಕ್ಲಿಪ್ಪನ್ನು ಇದಕ್ಕೆ ಹಾಕಿ. ಬಟ್ಟೆನೂ ಡ್ಯಾಮೇಜ್ ಆಗಲ್ಲ, ವರ್ಕ್ ಮಾಡೋದಕ್ಕೂ ಏನು ತೊಂದರೆ ಆಗಲ್ಲ. ಈಗ ವರ್ಕ್ ಮಾಡೋದಕ್ಕೆ ರಿಂಗ್ ಮತ್ತು ಸ್ಟ್ಯಾಂಡ್ ರೆಡಿಯಾಗಿದೆ. ವರ್ಕನ್ನು ಆರಾಮಾಗಿ ಮಾಡ್ಬೋದು. ನನ್ನ ವಿಡಿಯೋ ನಿಮಗೆ ಹೆಲ್ಪ್ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.